ಒಂದು ದಿನ ಸ್ಥಳೀಯರು ತಮ್ಮ ಕಷ್ಟವನ್ನ ಗುರುನಾನಕ್ ಅವರಿಗೆ ವಿವರಿಸಿದರು. ಅವರು ಶಾಂತವಾಗಿ ಎಲ್ಲವನ್ನ ಆಲಿಸಿದರು. ನಂತರ ಸತ್ ಕರ್ತಾರ್ ಎಂದು ಉಚ್ಚರಿಸುತ್ತಾ ಒಂದು ಲ್ಯಾಟರೈಟ್ ಕಲ್ಲಿನ ಭಾಗದ ಕಡೆ ನಡೆದರು. ತಮ್ಮ ಮರದ ಪಾದರಕ್ಷೆಯಿಂದ ನೆಲವನ್ನ ಮೃದುವಾಗಿ ಸ್ಪರ್ಶಿಸಿದರು. ಅಲ್ಲಿ ಇದ್ದವರಿಗೆ ಅದು ಸಾಮಾನ್ಯ ಕ್ರಿಯೆಯಂತೆ ಕಂಡರೂ ಮುಂದಿನ ಕ್ಷಣದಲ್ಲಿ ನಡೆದದ್ದು ಅಸಾಮಾನ್ಯ. ಆ ಕಲ್ಲಿನ ಕೆಳಗಿನಿಂದ ತಣ್ಣನೆಯ ಶುದ್ಧವಾದ ನೀರಿನ ಜಲಧಾರೆ ಹೊರಹೊಮ್ಮಿತು. ಬೀದರ್ ಹಲವು ಧರ್ಮಗಳ ಕೂಡುತಾಣ. ಬಸವಾದಿ ಶರಣರು, ಸೂಫಿ ಸಂತರು, ತತ್ವ ಪದಕಾರರು ಓಡಾಡಿದ ಈ ನೆಲದಲ್ಲಿ ಇಂದಿಗೂ ಎಲ್ಲಾ ಧರ್ಮಗಳ ಜನರು ಸಹಬಾಳ್ವೆಯಿಂದ ಜೀವನ ನಡೆಸುತ್ತಿದ್ದಾರೆ. ಬೀದರ್ನಲ್ಲಿ ಸಿಖ್ ಧರ್ಮದವರು ಕೂಡ ಗಮನಾರ್ಹ ಸಂಖ್ಯೆಯಲ್ಲಿ ನೆಲೆಸಿದ್ದಾರೆ. ಇದಕ್ಕೆ ಐತಿಹಾಸಿಕ ಹಿನ್ನೆಲೆಯೂ ಇದೆ. ಅದರ ಜೀವಂತ ಸಾಕ್ಷಿಯೇ ಗುರು ನಾನಕ್ ಝೀರಾ ಸಾಹಿಬ್. ಇದು ಸಿಖ್ ಭಕ್ತರ ಪಾಲಿಗೆ ಅತ್ಯಂತ ಪವಿತ್ರ ತೀರ್ಥಕ್ಷೇತ್ರ. ಬೀದರ್ ನಗರದ ಹೊರವಲಯದಲ್ಲಿ ಲ್ಯಾಟರೈಟ್ ಬೆಟ್ಟಗಳ ನಡುವೆ ಒಂದು ಶಾಶ್ವತ ಕಣಿವೆಯಲ್ಲಿ ನೆಲೆಸಿರುವ ಗುರು ನಾನಕ್ ಝೀರಾ ಸಾಹಿಬ್. ಮೊದಲ ನೋಟಕ್ಕೆ ಇದು ಒಂದು ಸಾಮಾನ್ಯ ಧಾರ್ಮಿಕ ಸ್ಥಳದಂತೆ ಕಾಣಬಹುದು. ಆದರೆ ಅದರ ಒಳಗೆ ಪ್ರವೇಶಿಸಿದಾಗ ತಿಳಿಯುತ್ತದೆ ಇದು ಕೇವಲ ಒಂದು ಗುರುದ್ವಾರವಲ್ಲ, 5 ಶತಮಾನಗಳ ಇತಿಹಾಸ, ಭಕ್ತಿ ಮತ್ತು ಒಂದು ಅದ್ಭುತ ಕಥೆಯನ್ನ ಹೊತ್ತಿರುವ ಜೀವಂತ ಆಧ್ಯಾತ್ಮಿಕ ಕೇಂದ್ರ. ಈ ಕಥೆ ಆರಂಭವಾಗುವುದು 15ನೇ ಶತಮಾನದಲ್ಲಿ. ಸಿಖ್ ಧರ್ಮದ ಪ್ರಥಮ ಗುರುವಾದ ಗುರು ನಾನಕ್ ಅವರ ದಕ್ಷಿಣ ಭಾರತ ಯಾತ್ರೆಯಿಂದ 1510 ರಿಂದ 1514 ಅವಧಿಯಲ್ಲಿ ತಮ್ಮ ಉಪದೇಶಗಳನ್ನ ಹರಡಲು ಅವರು ಭಾರತದೆಲ್ಲೆಡೆ ಪ್ರವಾಸ ಮಾಡುತ್ತಿದ್ರು. ಉತ್ತರದಿಂದ ದಕ್ಷಿಣಕ್ಕೆ ಸಾಗಿದ ಈ ಯಾತ್ರೆ ನರ್ಮದಾ ತೀರದ ಓಂಕಾರೇಶ್ವರದಿಂದ ಆರಂಭವಾಗಿ ನಾಂದೇಡ್, ಹೈದರಾಬಾದ್, ಗೋಲ್ಕಂಡ ಮೂಲಕ ಬೀದರ್ ಕಡೆಗೆ ಮುಂದುವರಿಯಿತು. ಆ ಸಮಯದಲ್ಲಿ ಬೀದರ್ ಎಂದು ನಾವು ನೋಡುತ್ತಿರುವ ಶಾಂತ ನಗರವಾಗಿರಲಿಲ್ಲ. ಅದು ಭೀಕರ ಬರದಿಂದ ಬಳಲುತ್ತಿದ್ದ ಪ್ರದೇಶ. ಕುಡಿಯುವ ನೀರಿಗಾಗಿ ಜನರು ತೀವ್ರವಾಗಿ ಹೋರಾಡುತ್ತಿದ್ದರು. ಅನೇಕ ಬಾವಿಗಳನ್ನ ತೋಡಿದರೂ ನೀರು ಸಿಗುತ್ತಿರಲಿಲ್ಲ. ಸಿಕ್ಕರೂ ಕೂಡ ಅದು ಕುಡಿಯಲು ಯೋಗ್ಯವಾಗಿರಲಿಲ್ಲ. ಜನರ ಸಂಕಷ್ಟ, ನಿರಾಶೆ ಮತ್ತು ಬದುಕಿಗಾಗಿ ನಡೆಸುತ್ತಿದ್ದ ಹೋರಾಟ ಇವೆಲ್ಲವೂ ಗುರುನಾನಕ್ ಅವರ ಮನಸ್ಸನ್ನ ಕಲುಕಿದವು. ಜನಮಸಾಕಿಗಳ ಪ್ರಕಾರ ಒಂದು ದಿನ ಸ್ಥಳೀಯರು ತಮ್ಮ ಕಷ್ಟವನ್ನ ಗುರುನಾನಕ್ ಅವರಿಗೆ ವಿವರಿಸಿದರು. ಅವರು ಶಾಂತವಾಗಿ ಎಲ್ಲವನ್ನ ಆಲಿಸಿದರು. ನಂತರ ಸತ್ ಕರ್ತಾರ್ ಎಂದು ಉಚ್ಚರಿಸುತ್ತಾ ಒಂದು ಲ್ಯಾಟರೈಟ್ ಕಲ್ಲಿನ ಭಾಗದ ಕಡೆ ನಡೆದರು. ತಮ್ಮ ಮರದ ಪಾದರಕ್ಷೆಯಿಂದ ನೆಲವನ್ನ ಮೃದುವಾಗಿ ಸ್ಪರ್ಶಿಸಿದರು. ಅಲ್ಲಿ ಇದ್ದವರಿಗೆ ಅದು ಸಾಮಾನ್ಯ ಕ್ರಿಯೆಯಂತೆ ಕಂಡರೂ ಮುಂದಿನ ಕ್ಷಣದಲ್ಲಿ ನಡೆದದ್ದು ಅಸಾಮಾನ್ಯ. ಆ ಕಲ್ಲಿನ ಕೆಳಗಿನಿಂದ ತಣ್ಣನೆಯ ಶುದ್ಧವಾದ ನೀರಿನ ಜಲಧಾರೆ ಹೊರಹೊಮ್ಮಿತು. ಮೊದಲು ಅದನ್ನ ಕಂಡವರು ಬೆಚ್ಚಿ ಬಿದ್ದರು. ನಂತರ ಸಂತೋಷದಿಂದ ಕಣ್ಣೀರಿಟ್ಟರು. ಬಾಯಾರಿಕೆಯಿಂದ ನರಳುತ್ತಿದ್ದ ಜನರಿಗೆ ಅದು ಜೀವದ ಹನಿಯಂತೆ ಕಾಣಿಸಿತು. ಆ ಜಲಧಾರೆ ನಿಧಾನವಾಗಿ ಒಂದು ಹರಿವಾಗಿ ಮಾರ್ಪಟ್ಟಿತು ಮತ್ತು ಆ ಹರಿವು ಇಂದಿಗೂ ನಿಲ್ಲಲಿಲ್ಲ. ಇದೇ ಜಲಧಾರೆಯನ್ನ ಝೀರಾ ಎಂದು ಕರೆಯಲಾಗುತ್ತದೆ. ಇದೇ ಕಾರಣಕ್ಕೆ ಈ ಸ್ಥಳಕ್ಕೆ ನಾನಕ್ ಝೀರಾ ಎಂಬ ಹೆಸರು ಬಂದಿತು. ಇಂದಿಗೂ 5 ಶತಮಾನಗಳ ಬಳಿಕವೂ ಆ ನೀರು ನಿರಂತರವಾಗಿ ಹರಿಯುತ್ತಿದೆ. ಈ ಜಲಧಾರೆ ಇಂದು ಗುರುದ್ವಾರದ ಮುಂದೆ ಇರುವ ಅಮೃತ ಕುಂಡದಲ್ಲಿ ಸಂಗ್ರಹವಾಗುತ್ತದೆ. ಭಕ್ತರು ಈ ನೀರನ್ನ ಪವಿತ್ರವೆಂದು ನಂಬುತ್ತಾರೆ. ದೇಹ ಮತ್ತು ಮನಸ್ಸನ್ನ ಶುದ್ಧಿಗೊಳಿಸುವ ಶಕ್ತಿ ಇದರಲ್ಲಿ ಇದೆ ಎಂದು ಭಾವಿಸುತ್ತಾರೆ. ಹಲವರು ಈ ನೀರನ್ನ ಬಾಟಲಿಗಳಲ್ಲಿ ತೆಗೆದುಕೊಂಡು ಮನೆಗೆ ಕೊಂಡೊಯ್ಯುತ್ತಾರೆ. ಬೀದರ್ ನಗರವು ಆ ಕಾಲದಲ್ಲಿ ಸೂಫಿ ಸಂಸ್ಕೃತಿಯ ಪ್ರಮುಖ ಕೇಂದ್ರವಾಗಿತ್ತು. ಗುರುನಾನಕರು ಇಲ್ಲಿ ಫೀರ್ ಜಲಾಲುದ್ದೀನ್ ಮತ್ತು ಯಾಕೂಬ್ ಅಲಿ ಎಂಬ ಸೂಫಿ ಸಂತರನ್ನ ಭೇಟಿಯಾಗಿ ಸಂವಾದ ನಡೆಸಿದರೆಂದು ಹೇಳಲಾಗುತ್ತದೆ. ಈ ಸಂವಾದವು ಸಿಖ್ ಮತ್ತು ಸೂಫಿ ತತ್ವಗಳ ನಡುವೆ ಆಧ್ಯಾತ್ಮಿಕವಾಗಿ ಸೇತುವೆಯನ್ನ ನಿರ್ಮಿಸಿತು. ಆದ್ದರಿಂದಲೇ ಈ ಸ್ಥಳವು ಕೇವಲ ಧಾರ್ಮಿಕ ಕೇಂದ್ರವಲ್ಲ, ವಿಭಿನ್ನ ಸಂಸ್ಕೃತಿಗಳ ಸಂಗಮವಾಗಿಯೂ ಪರಿಣಮಿಸಿತು.
ಈ ಪವಿತ್ರ ಸ್ಥಳದ ಸುತ್ತ 1948ರಲ್ಲಿ ಗುರುದ್ವಾರ ನಿರ್ಮಾಣವಾಯಿತು. ಸ್ವಾತಂತ್ರ್ಯ ನಂತರ ಸಿಖ್ ಸಮುದಾಯದ ಸಹಕಾರದಿಂದ ನಿರ್ಮಿತವಾದ ಈ ಸಂಕೀರ್ಣದಲ್ಲಿ ದರ್ಬಾರ್ ಸಾಹಿಬ್, ದಿವಾನ್ ಹಾಲ್ ಮತ್ತು ಲಂಗರ್ ಹಾಲ್ ಒಳಗೊಂಡಿವೆ. ಇಲ್ಲಿ ಸಿಖ್ ಧರ್ಮದ ಪವಿತ್ರ ಗ್ರಂಥವಾದ ಗುರು ಗ್ರಂಥ ಸಾಹಿಬ್ ಪ್ರತಿಷ್ಠಾಪಿಸಲಾಗಿದೆ. ಈ ಗುರುದ್ವಾರದ ಹೃದಯವೇ ಗುರು ಕಾ ಲಂಗರ್. ಇಲ್ಲಿ ದಿನದ 74 ಗಂಟೆಗಳು ಕೂಡ ಉಚಿತವಾಗಿ ಊಟವನ್ನ ನೀಡಲಾಗುತ್ತಿದೆ. ಜಾತಿ, ಧರ್ಮ, ವರ್ಗ ಎಂಬ ಭೇದವಿಲ್ಲದೆ ಎಲ್ಲರೂ ಒಂದೇ ಸಾಲಿನಲ್ಲಿ ಕುಳಿತು ಊಟ ಮಾಡುವ ಈ ಪದ್ಧತಿ ಸಮಾನತೆಯ ಅತ್ಯಂತ ಶಕ್ತಿಶಾಲಿಯ ಉದಾಹರಣೆಯಾಗಿದೆ. ಈ ಸ್ಥಳದ ಮತ್ತೊಂದು ವಿಶೇಷತೆ ಏನಂದ್ರೆ ಸಿಖ್ ಇತಿಹಾಸದೊಂದಿಗೆ ಬೇದರ್ನ ಆಳವಾದ ಸಂಬಂಧ. ಖಾಲ್ಸಾದ ಮೊದಲ 5 ಭಕ್ತರಲ್ಲಿ ಒಬ್ಬರಾದ ಭಾಯ್ ಸಾಹಿಬ್ ಸಿಂಗ್ ಇದೇ ಬೀದರ್ನ ಮೂಲದವರು. ಇದರಿಂದ ಈ ಸ್ಥಳದ ಮಹತ್ವ ಇನ್ನಷ್ಟು ಹೆಚ್ಚುತ್ತದೆ. ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ವಿಶೇಷವಾಗಿ ಗುರುನಾನಕ್ ಜಯಂತಿ ಸಂದರ್ಭದಲ್ಲಿ ಈ ಗುರುದ್ವಾರವು ಭಕ್ತರ ಸಮುದ್ರದಿಂದ ತುಂಬಿಬಿಡುತ್ತದೆ. ಧ್ವಜಗಳು, ಬೆಳಕುಗಳು, ಭಜನೆಗಳು ಇವೆಲ್ಲವೂ ಸೇರಿ ಒಂದು ಆಧ್ಯಾತ್ಮಿಕ ಹಬ್ಬದ ವಾತಾವರಣವನ್ನ ನಿರ್ಮಿಸುತ್ತವೆ. ಈ ಸ್ಥಳಕ್ಕೆ ಭೇಟಿ ನೀಡುವಾಗ ಅಲ್ಲಿನ ವ್ಯವಸ್ಥೆಯೂ ಒಂದು ವಿಶಿಷ್ಟ ಅನುಭವವಾಗುತ್ತದೆ. ಪ್ರವಾಸಿಗರು ಒಳಗೆ ಪ್ರವೇಶಿಸುವ ಮೊದಲು ತಲೆ ಮುಚ್ಚಿಕೊಳ್ಳುವುದು ಅನಿವಾರ್ಯ. ಅದಕ್ಕಾಗಿ ಗುರುದ್ವಾರದಲ್ಲೇ ಉಚಿತವಾಗಿ ರುಮಾಲ್ ಅಥವಾ ಬಟ್ಟೆಗಳನ್ನ ನೀಡಲಾಗುತ್ತದೆ. ಇದು ಸಿಖ್ ಧರ್ಮದ ಗೌರವ ಮತ್ತು ಶಿಸ್ತಿನ ಸಂಕೇತ. ನಂತರ ಪ್ರವೇಶದ ಬಳಿ ಇರುವ ನೀರಿನಲ್ಲಿ ಕಾಲು ತೊಳೆಯುವ ವ್ಯವಸ್ಥೆ ಇರುತ್ತದೆ. ಭಕ್ತರು ತಮ್ಮ ಪಾದರಕ್ಷೆಗಳನ್ನ ಹೊರಗೆ ಇಟ್ಟು ಕಾಲುಗಳನ್ನ ಸ್ವಚ್ಛಗೊಳಿಸಿಕೊಂಡು ಒಳಗೆ ಪ್ರವೇಶಿಸುತ್ತಾರೆ. ಇದು ದೈಹಿಕ ಸ್ವಚ್ಛತೆಯ ಜೊತೆಗೆ ಆಧ್ಯಾತ್ಮಿಕ ಶುದ್ಧತೆಯ ಸಂಕೇತವೂ ಆಗಿದೆ. ಒಳಗೆ ಪ್ರವೇಶಿಸಿದಾಗ ಒಂದು ಶಾಂತ ಮತ್ತು ಭಕ್ತಿ ಭಾವದ ವಾತಾವರಣ ನಿಮಗೆ ತಕ್ಷಣ ಅನುಭವವಾಗುತ್ತದೆ. ಮಂದಿರದ ಒಳಭಾಗದಲ್ಲಿ ಗುರುಬಾಣಿ ಕೀರ್ತನೆಗಳು ಮೃದುವಾಗಿ ಕೇಳಿಸುತ್ತಾ ಇರುತ್ತವೆ. ಭಕ್ತರು ಶಾಂತವಾಗಿ ಕುಳಿತು ಪ್ರಾರ್ಥನೆ ಮಾಡುತ್ತಿರುತ್ತಾರೆ. ಮುಂಭಾಗದಲ್ಲಿ ಗ್ರಂಥಿ ಕುಳಿತು ಪವಿತ್ರ ಗ್ರಂಥವಾದ ಗುರು ಗ್ರಂಥ್ ಸಾಹಿಬ್ ಪಠಣ ಮಾಡುತ್ತಿರುತ್ತಾರೆ. ಇಲ್ಲಿ ಯಾವುದೇ ಗದ್ದಲ ಇಲ್ಲ, ಯಾವುದೇ ತಾರತಮ್ಯ ಇಲ್ಲ. ಕೇವಲ ಶಾಂತಿ, ಭಕ್ತಿ ಮತ್ತು ಸಮಾನತೆಯ ಅನುಭವ ಮಾತ್ರ. ಮುಖ್ಯ ದರ್ಬಾರ್ ಸಾಹಿಬ್ ಒಳಗೆ ಗೋಡೆಗಳ ಅಲಂಕಾರಗಳು ತುಂಬಾ ಆಕರ್ಷಿತವಾಗಿವೆ. ಮಿನುಗುವ ಈ ವಿನ್ಯಾಸಗಳು ಗಾಜಿನ ಕೆಲಸ, ಮಾರ್ಬಲ್ ಕಲ್ಲು ಮತ್ತು ಚಿನ್ನದ ಬಣ್ಣದ ಅಲಂಕಾರ ಬಳಸಲಾಗಿದೆ. ಹೂವಿನ ಹಾಗೂ ಜಾಮಿತಿಯ ಆಕೃತಿಗಳು ಬೆಳಕಿನಲ್ಲಿ ಹೊಳೆಯುತ್ತವೆ. ಇದು ಕೇವಲ ಸೌಂದರ್ಯಕ್ಕಲ್ಲ, ಒಳಗೆ ಒಂದು ಶಾಂತ ಮತ್ತು ದೈವಿಕ ವಾತಾವರಣ ಸೃಷ್ಟಿಸಲು ಸಹಾಯ ಮಾಡುತ್ತದೆ. ಇಲ್ಲಿ ಗಮನಿಸಬೇಕಾದಂತಹ ಮುಖ್ಯ ವಿಷಯವೆಂದರೆ ಗುರುದ್ವಾರದಲ್ಲಿ ಪವಿತ್ರ ಗ್ರಂಥವಾದ ಗುರು ಗ್ರಂಥ್ ಸಾಹಿಬ್ವನ್ನೇ ಜೀವಂತ ಗುರು ಎಂದು ಪರಿಗಣಿಸಲಾಗುತ್ತದೆ. ಭಕ್ತರು ಅದರ ಮುಂದೆ ಬಾಗಿ ನಮಸ್ಕಾರ ಮಾಡುತ್ತಾರೆ. ಈ ಗುರುದ್ವಾರವು ಬೇದರ್ ಬಸ್ ಸ್ಟ್ಯಾಂಡ್ ನಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿದೆ. ಆಟೋ ರಿಕ್ಷಾಗಳು, ಟ್ಯಾಕ್ಸಿಗಳು ಸುಲಭವಾಗಿ ಸಿಗುತ್ತವೆ. ಸಾಮಾನ್ಯವಾಗಿ 15ರಿಂದ 20 ನಿಮಿಷಗಳಲ್ಲಿ ತಲುಪಬಹುದು. ರಸ್ತೆ ವ್ಯವಸ್ಥೆಯೂ ಕೂಡ ಸುಲಭವಾಗಿರೋದ್ರಿಂದ ಮೊದಲ ಬಾರಿಗೆ ಬರುವವರಿಗೂ ಕೂಡ ಯಾವುದೇ ತೊಂದರೆ ಆಗೋದಿಲ್ಲ. ಬೇದರ್ ನಗರದಲ್ಲಿ ಸಿಖ್ ಧರ್ಮದ ಪ್ರಭಾವವೂ ಕೂಡ ಗಮನಾರ್ಹವಾಗಿದೆ. ಗುರುನಾನಕ್ ಅವರ ಭೇಟಿಯಿಂದ ಆರಂಭವಾದ ಈ ಸಂಬಂಧ ಎಂದಿಗೂ ಜೀವಂತವಾಗಿದೆ. ಈ ಗುರುದ್ವಾರವನ್ನ ಕೇಂದ್ರವಾಗಿ ಮಾಡಿಕೊಂಡು ಸಿಖ್ ಸಮುದಾಯ ಇಲ್ಲಿ ನೆಲೆಸಿದೆ. ಲಂಗರ್ ಪದ್ಧತಿ ಮತ್ತು ಸೇವಾ ಮನೋಭಾವ ಸ್ಥಳೀಯ ಸಮಾಜದ ಮೇಲೂ ಒಳ್ಳೆಯ ಪ್ರಭಾವ ಬೀರಿದೆ. ಗುರುನಾನಕ್ ಜಯಂತಿ ಸಮಯದಲ್ಲಿ ಬೇದರ್ ಒಂದು ಸಣ್ಣ ಪಂಜಾಬ್ನಂತೆ ಕಾಣುತ್ತದೆ. ಭಜನೆಗಳು, ಸೇವೆ ಮತ್ತು ಭಕ್ತರ ಸಂಚಾರದಿಂದ ನಗರವೇ ಉತ್ಸವದ ವಾತಾವರಣದಲ್ಲಿ ಮುಳುಗುತ್ತದೆ. ಗುರುನಾನಕ್ ಝೀರಾ ಸಾಹಿಬ್ ಕೇವಲ ಒಂದು ಧಾರ್ಮಿಕ ಸ್ಥಳವಲ್ಲ, ಅದು ನಂಬಿಕೆ, ಸೇವೆ ಮತ್ತು ಮಾನವೀಯತೆಯ ಪ್ರತೀಕ. ನೀವು ಬೇದರ್ಗೆ ಭೇಟಿ ನೀಡಿದ್ರೆ ಈ ಪವಿತ್ರ ಸ್ಥಳಕ್ಕೆ ಒಮ್ಮೆ ಭೇಟಿ ಕೊಡೋದನ್ನ ಮಾತ್ರ ಮರಿಬೇಡಿ. ಈ ವಿಡಿಯೋ ಇಷ್ಟವಾಗಿದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಶೇರ್ ಮಾಡಿ.